ಕರ್ನಾಟಕದ ಸಮಸ್ತ ಜನತೆಗೆ ನನ್ನ ಕೋಟಿ भारतीय जनता पक्षಕ್ಕೆ ಶ್ರೀಮತಿ ಗಾಯತ್ರಿ ಸಿದ್ದೇಶ್ವರ ಅವರಿಗೆ ಡಾಕ್ಟರ್ ಕೆ ನಾಗರಾಜ್ ಅವರಿಗೆ ಭಾರತೀಯ ಜನತಾ ಪಕ್ಷಕ್ಕೆ ಶ್ರೀಮತಿ ಗಾಯತ್ರಿ ಸಿದ್ದೇಶ್ವರ ಅವರಿಗೆ ಡಾಕ್ಟರ್ ಕೆ ನಾಗರಾಜ್ ಅವರಿಗೆ ರಾಜ್ಯ ರೈತ ಮೋರ್ಚಾ ಉಪಾಧ್ಯಕ್ಷರಾದ ಶ್ರೀ ಲೋಕಿಕರ ನಾಗರಾಜ್ ಅವರು ಆಗಮಿಸಿದ್ದಾರೆ. ಶ್ರೀಮತಿ ಗಾಯತ್ರಿ ಸಿದ್ದೇಶ್ವರ ಅವರನ್ನ ಪ್ರಚಂಡ ಬಹುಮತಗಳಿಂದ ಲೋಕಸಭೆಗೆ ಆರಿಸಿ ತರಬೇಕಾಗಿ ತಮ್ಮಲ್ಲಿ ವಿನಂತಿ. जय भारत जननी तनुजाते भारत माता की भारत माता की जय श्री राम ಜನತೆಗೆ ನನ್ನ ಕೋಟಿ ಕೋಟಿ ನಮಸ್ಕಾರ. ಬಿಜೆಪಿ ಬಂಧುಗಳೇ, ಅತ್ಯಮೂಲ್ಯವಾದ ಮತವನ್ನು ಕ್ರಮ ಸಂಖ್ಯೆ ಒಂದು ಬಟನಿಗೆ ಒತ್ತುವುದರ ಮೂಲಕ ನಮ್ಮ ಪಕ್ಷದ ಅಭ್ಯರ್ಥಿಯಾದ ಶ್ರೀಮತಿ ಗಾಯತ್ರಿ ಸಿದ್ದೇಶ್ವರ ಅವರನ್ನು ಲೋಕಸಭೆಗೆ ಆರಿಸಿ ತರಬೇಕಾಗಿ ತಮ್ಮಲ್ಲಿ ವಿನಂತಿ. ಶ್ರೀಮತಿ ಗಾಯತ್ರಿ ಸಿದ್ದೇಶ್ವರ ಅವರ ಪರವಾಗಿ ಮತಯಾಚಿಸಲು ರಾಜ್ಯ ರೈತ ಮೋರ್ಚಾ ಉಪಾಧ್ಯಕ್ಷರಾದ ಶ್ರೀಯುತ ಲೋಕಿಕೆರೆ ನಾಗರಾಜ್ ಅವರು ಆಗಮಿಸಿದ್ದಾರೆ. ಹಾವೇರಿ ಜಿಲ್ಲಾ ಪ್ರಭಾರಿಗಳಾದ ಕಲ್ಲೇಶಣ್ಣನವರು ಆಗಮಿಸಿದ್ದಾರೆ. ಮಹಾನಗರ ಪಾಲಿಕೆ ಮಾಜಿ ಉಪಮಹಾಪೌರರಾದ ಶ್ರೀ ಜಯಣ್ಣನವರು ಆಗಮಿಸಿದ್ದಾರೆ.
ಒಂದು ಮೋದಿಗಾಗಿ ನಾವು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾಗಿದ್ದ ಡಾಕ್ಟರ್ ಸಿದ್ದೇಶ್ವರನವರು ರಾಜ್ಯ ಬೀದಿಗಳಲ್ಲಿ ಮತಯಾಚಿಸಲು ತಮ್ಮ ಬಲಿದಾನವನ್ನು ಮಾಡುತ್ತಿದ್ದಾರೆ. ದೇಶದ ಅಭಿವೃದ್ಧಿಗಾಗಿ ದೇಶದ ಹಿತದೃಷ್ಟಿಯಿಂದ ತಾವು ತಮ್ಮ ಮತಗಳನ್ನು ಮುಖಂಡರುಗಳೇ, ಕಾರ್ಯಕರ್ತರೇ ಹಾಗೂ ವೇದಿಕೆ ಮೇಲಿರುವ ಚಂದ್ರಣ್ಣವರ ನಾಗಣ್ಣನವರು, ಇಲ್ಲಿ ಸೇರಿದಂಥ ಎಲ್ಲ ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮಂದಿರಿಗೂ ನನ್ನ ನಮಸ್ಕಾರಗಳು. ನಿಮಗೆ ಗೊತ್ತಿರೋ ರೀತಿ ನಿಮ್ಮ ಹೆಗಲ ಮೇಲೆ ಒಂದು ಭಾರ ಬಿದ್ದಿದೆ. ಆ ಭಾರನ ನೀವು ಇಳಿಸ್ಕೋಬೇಕಾದ್ರೆ 7ನೇ ತಾರೀಕು ತಮ್ಮ ಅಮೂಲ್ಯವಾದ ಮತವನ್ನ ಒಳ್ಳೆಯ ನಾಯಕನಿಗೆ, ನಮ್ಮ ದೇಶವನ್ನು ಸುರಕ್ಷಿತವಾಗಿ ನಡೆಸುವಂತ ನಾಯಕನಿಗೆ ಕೊಡಬೇಕಾದ್ದು ನಿಮ್ಮೆಲ್ಲರ ಜವಾಬ್ದಾರಿ ಇದೆ. ನಮ್ಮ ಮಕ್ಕಳ 20 ವರ್ಷ ಮುಂದಿನ ಭವಿಷ್ಯವನ್ನು ನಾವು ನೋಡ್ಬೇಕಾಗತ್ತೆ. ನಮ್ಮ ರೈತರ ಏಳಿಗೆ ನೋಡ್ಬೇಕಾಗತ್ತೆ. ನಮ್ಮ ಹೆಣ್ಣು ಮಕ್ಕಳ ಸುರಕ್ಷತೆಯನ್ನು ನೋಡ್ಬೇಕಾಗತ್ತೆ. ಮತ್ತು ನಮ್ಮ ಮಹಿಳೆಯರ ಸ್ವಾವಲಂಬಿತನವನ್ನು, ಅವರಿಗೆ ತಮ್ಮ ಕಾಲ ಮೇಲೆ ತಾನು ನಿಲ್ಲುವಂತ, ಅವರಿಗೆ ಶಕ್ತಿಯನ್ನು ಕೊಡುವಂತ ನಾಯಕ ಬೇಕು. ಆ ನಾಯಕ ಶಕ್ತಿಗಾಗಿ ದುಡಿಯಂತ ನಾಯಕ ಮೋದಿಜಿಯವರು ಅಂತ ತಮ್ಮೆಲ್ಲರಿಗೂ ತಿಳಿದಿರೋ ವಿಷಯ. ಅದೇ ವಿರೋಧ ಪಕ್ಷದ ನಾಯಕ ಶಕ್ತಿನ ವಿರೋಧಿಸ್ತಾರೆ. ಅವರು ಹೆಣ್ಣು ಮಕ್ಕಳಿಗೆ ಆಗಲಿ ಯಾವುದಕ್ಕೆ ಆಗಲಿ ಗೌರವವನ್ನು ಕೊಡೋದಿಲ್ಲ ಅನ್ನೋದು ತಮ್ಮೆಲ್ಲರಿಗೂ ತಿಳಿದಂತ ವಿಷಯ. ಆದ್ರಿಂದ ತಮ್ಮೆಲ್ಲರ ಅಮೂಲ್ಯವಾದ ಮತವನ್ನ ಒಳ್ಳೆಯ ನಾಯಕನಿಗೆ ಆರಿಸಿ ತಮ್ಮ ಮತವನ್ನು ಕೊಟ್ಟು, ನಮ್ಮ ಗುರುತಾದ ಕಮಲದ ಗುರುತು, ಹಾಗೆ ಮೋದಿಜಿಯವರ ಗುರುತು ಕಮಲದ ಗುರುತು, ಕ್ರಮ ಸಂಖ್ಯೆ 1, ನನಗೆ ನೀವು ಕಮಲದ ಗುರುತಿಗೆ ಓಟನ್ನು ಬಟನ್ ಒತ್ತುವುದರ ಮೂಲಕ ನನಗೆ ಕೊಟ್ಟರೆ ಅದು ಮೋದಿಜಿಯವರಿಗೆ ತಲುಪುತ್ತೆ ಅಂತ ಹೇಳಿ ತಮ್ಮೆಲ್ಲರಿಗೂ ಹೇಳಿಕೆ ಇಚ್ಛೆ ಪಡ್ತೀನಿ. ಬಂದವರೇ, ನೀವು ಬರೇ ಗೆಲ್ಲಿಸೋದು ಒಂದೇ ಅಲ್ಲ ಕಾರಣ, ನಾ ಗೆಲ್ತೀನಿ ಅಂತೆಲ್ಲ ಗೊತ್ತಾಗಿದೆ. ಎಲ್ಲರೂ ಆಶೀರ್ವಾದ ಮಾಡಿದಿರಿ. ಆದ್ರಿಂದ ಈಗ ನೀವು ಕೊಡ್ಬೇಕಾಗಿದ್ದು ಏನು ಅಂದ್ರೆ, ಒಮ್ಮತದಿಂದ ಹೆಚ್ಚು ಮತಗಳಿಂದ ಗೆಲ್ಲಿಸಿದ್ರೆ ಅಲ್ಲಿ ನಿಮ್ಮೆಲ್ಲರ ಧ್ವನಿಯಾಗಿ ನಾನು ಅಲ್ಲಿ ನಿಲ್ಲಿಕ್ಕೆ ಒಂದು ಕಾರಣೀಭೂತರಾಗ್ತಿರ್ತಾವೆಲ್ಲ. ನೀವು ಎದೆ ತಟ್ಟಿ ಹೇಳ್ಕೋಬಹುದು, ನಾನು ಒಳ್ಳೆಯ ನಾಯಕನಿಗೆ ನನ್ನ ಮತನ ಹಾಕಿದ್ದೀನಿ ಅಂತೇಳಿ ತಾವೆಲ್ಲ ಹೆಮ್ಮೆಯಿಂದ ಹೇಳ್ಕೋಬಹುದು ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಟ್ಟು ತಮ್ಮೆಲ್ಲ ಅಮೂಲ್ಯವಾದ ಮತವನ್ನು ಕೊಡುವುದಲ್ಲದೆ ಅಕ್ಕಪಕ್ಕದವರಿಗೆ, ಫ್ರೆಂಡ್ಸ್ಗಳಿಗೆ, ಅವರಿಗೆಲ್ಲ ಹೇಳಿ, ಬಾಂಧವರಿಗೆ, ಯಾರೇ ಅಣ್ಣ ತಮ್ಮಂದೇ ಆಗಲಿ ಎಲ್ಲರಿಗೂ ಹೇಳಿ ಹೆಚ್ಚು ಮತಗಳನ್ನು ಹಾಕಿಸಿ ನನ್ನನ್ನು ಜಯಶೀಲರನ್ನಾಗಿ ಮಾಡಬೇಕು ಅಂತ ತಮ್ಮೆಲ್ಲರಲ್ಲೂ ಬೇಡ್ಕೊಂಡು ಒಂದೆರಡು ಮಾತು ಮುಗಿಸ್ತಾ ಇದ್ದೀನಿ. ಜೈ ಭಾರತ್ ಮಾತೆ, ಜೈ ಶ್ರೀರಾಮ್, ಜೈ ಶ್ರೀರಾಮ್.